ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಂಡೇ ಇತ್ತು. ಸಂಡೇ ಬಜಾರ್ ಇವತ್ತು. ಕಾಯಿಪಲ್ಲೆ ಸಂಡೇ ದಿನ ಇರ್ತೈತಿ ಫ್ರೆಂಡ್ಸ್ ನಮ್ಮ ಮನೆ ಹತ್ರ. ಹಂಗಾಗಿ ಅಲ್ಲಿ ಹೋಗ್ಬೇಕಂತೇಳಿ ರೆಡಿ ನಾನು ಹೊಂಟಿದ್ದೆ. ನಾನು ಎದ್ದ ಇವನು ಜಲ್ದಿನೇ. ಅಮ್ಮ ನಾನು ಬರ್ತೀನಿ ನಿನ್ನ ಜೊತೆ ಅಂತೇಳಿ ನೋಡಿರಿ ಎಷ್ಟು ಸರಿ ತಿದ್ಕೊಳಕತ್ತಾನ. ನಿನ್ನೆ ಹುಡುಗಿನೂ ಬಂದು ನೋಡಲ್ಲ ನಡಿಯಪ್ಪ ಅಲ್ಲಿ ಅಂತ ನಾನು ಆತೀನಿ ನೋಡಿರಿ. ಈ ಥರ ಇಕ್ಕೊಳತ್ತಿದ್ದ ಮುಂದೆ ಕೂದಲ. ಇದೇನು ಚಂದ ಕಾಣ್ತೈತಪ್ಪ ಹುಡುಗಿಯರ ಥರ ಬ್ಯಾಡ ಅನ್ನೋಣ ಮತ್ತು ಒಳ್ಳೆ ಇಕ್ಕೊಳತ್ತಾನ. ಇನ್ನೂ ಕಟ್ಟಿಂಗ್ ಒಂದು ಮಾಡಿಸಿಲ್ಲ ಫ್ರೆಂಡ್ಸ್ ಇವನಿಗೆ. ಕಟ್ಟಿಂಗ್ ಮಾಡಿಸ್ಕೊಂಬರ್ಬೇಕಾಗೈತಿ ನೋಡಿರಿ. ಈ ಥರ ದೊಡ್ಡವರಾದಮೇಲೆ ಏನೋ ಒಂಥರ ಸ್ಟೈಲ್ ಮಾಡೋದನ್ನೆಲ್ಲ ಕಲಿತಾರ. ಇನ್ನು ಇಬ್ಬರು ಕೂಡಿ ಕಾಯಿಪಲ್ಲೆ ತಂದ್ರಾಯ್ತು ಅಂಥೇಳಿ ಹೊಂಟೀವಿ. ಒಳಗೆ ಸುಮಿತಾ ಅವ್ರ ಪಪ್ಪ ಅವರೆಲ್ಲ ಅಮ್ಮು ಎಲ್ಲ ಮಲ್ಕೊಂಡಾರ. ನಾವು ಹೊರಗಿಂದ ಚಾವಿ ಹಾಕೊಂಡು ಹೊಂಟೀವಿ. ಇನ್ನು ಕಾಯಿಪಲ್ಲೆ ತೊಗೊಂಬರಕ್ಕಂತೇಳಿ ಮಾರ್ಕೆಟ್ ನಮ್ಮ ಮನೆ ಹತ್ತಿರ ಆಗ್ತೈತಿ. ಅಂದ್ರೆ ಹತ್ತಿರ ಅಂದ್ರೆ ಆಟೋಕ್ಕೆ ಬಸ್ಸಿಗೆಲ್ಲ ಹೋಗ್ತೀವಿ. ನಾವಿಬ್ಬರೇ ಹೋಗಿ ಬಂದ್ರಾಯ್ತು ಅಂಥೇಳಿ ಬಂದು ನೋಡಿರಿ. ಇಲ್ಲಿ ಬಸ್ಸಿಗೆ ವೇಟ್ ಮಾಡತ್ತಿದ್ವಿ. ಬಸ್ಸು ಸಿಕ್ತು. ಫ್ರೀ ಬಸ್ ಒಳಗೆ ನಂದು ಫ್ರೀ, ನನ್ನ ಮಗನಿಗೆ ಹಾಫ್ ಟಿಕೆಟ. ಹಂಗಾಗಿ ಇಬ್ಬರು ಕೂಡ ಬಂದೀವಿ ನೋಡಿರಿ. ಇಲ್ಲಿ ಫುಲ್ ದೊಡ್ಡದು ಫ್ರೆಂಡ್ಸ್. ಎಲ್ಲ ಥರ ಕಾಯಿಪಲ್ಲೆ ಆಯಿತು, ಎಲ್ಲನೂ ಸಿಗ್ತೈತಿ ಇಲ್ಲಿ. ಸಾಬೂನು, ಈ ಥರ ಬ್ರಷು ಇಂಥವೆಲ್ಲನೂ ಇಟ್ಟಿರ್ತಾರೆ ಸಂಡೇ ಬಜಾರಲ್ಲಿ. ಇದು ಸೈನಿಕ್ ಸ್ಕೂಲ್ ಹತ್ರ ಗೋದಾವರಿ ಹತ್ತೈತಿ. ಗೋದಾವರಿ ಅಲ್ಲಿ ಸಿಗ್ತೈತೆ ಸೈನಿಕ್ ಸ್ಕೂಲ್ ಎದುರಿಗೆ. ಸೊ ಇದೆಲ್ಲ ಕಾಯಿಪಲ್ಲೆ ಬಜಾರ್. ಇವತ್ತು ಸಂಡೇ ದಿನ ಎಲ್ಲ ಕಾಯಿಪಲ್ಲೆ ಸಿಗ್ತೈತಿ ಇಲ್ಲಿ. ತೊಗೋಬೇಕಂತೇಳಿ ಬಂದೀವಿ ಇಬ್ಬರು. ನೋಡ್ಬೋದು ನೀವು, ಎಲ್ಲರೂ ಇವತ್ತು ಬಂದಿರ್ತಾರೆ. ಇನ್ನು ಇವತ್ತು ತೊಗೊಂಡ್ವಿ ಅಂದ್ರೆ ವಾಪಸ್ ನೆಕ್ಸ್ಟ್ ಸಂಡೇನೇ ಬರೋದಿಲ್ಲಿ. ಅಂದರೆ ನೆಕ್ಸ್ಟ್ ಸಂಡೇನೇ ಇಲ್ಲಿ ಸಿಗ್ತದೆ. ಬೇಕಂದ್ರೆ ನಾವು ಮಾರ್ಕೆಟ್ಗೆ ಹೋಗ್ಬೋದು ಆಮೇಲೆ. ಬಟ್ ಇಲ್ಲಿ ಮನೆ ಹತ್ತಿರ ಸಿಗುತ್ತಲ್ಲ ಈ ಸಂಡೇ ದಿನ. ಹಾಗಾಗಿ ನಾವಿಬ್ಬರು ಬಂದೀವಿ, ನನ್ನ ದೊಡ್ಡ ಮಗ ಮತ್ತು ನಾನು. ಅವನು ಕರ್ಕೊಂಡು ಬಂದ್ರೆ ಸುಮಿತನ ಅವ್ನು ಕಿರಿಕಿರಿ ಭಾಳ ಫ್ರೆಂಡ್ಸ್ ಅವನ. ಮತ್ತು ನನಗೆ ಎಲ್ಲ ಕಡೆ ಎತ್ಕೊಂಡು ಹೋಗಿ ಅಂತಾನೆ. ಹಂಗಾಗಿ ಅವ್ನು ಮಲಗಿಸ್ಬಿಟ್ಟು ನಾನು ಮತ್ತು ಅಭಿನವ್ ಇಬ್ಬರ ಬಂದೀವಿ ಕಾಯಿಪಲ್ಲೆ ತೊಗೋಬೇಕಂತೇಳಿ. ಇವತ್ತೆಲ್ಲ ಸಸ್ತ, ಈ ವಾರ ಎಲ್ಲ ಸಸ್ತ ಇತ್ತು ಫ್ರೆಂಡ್ಸ್. ಇಷ್ಟು ದಿನ ಈ ಬೇಸಿಗೆ ಒಳಗೆ ಟೊಮೆಟೊ 50-60 ರೂಪಾಯಿ KG ಇತ್ತು. ನಮ್ಮ ಮೆಂತ್ಯ ಪಲ್ಯ ಅಂತೂ 30 ರೂಪಾಯಿ ಒಂದು ಸೂಡು, 20-30 ರೂಪಾಯಿ ಇತ್ತು. ಬಟ್ ಈ ವೀಕ್ ಸಸ್ತ ಆಗಿತ್ತಿದು. 10 ರೂಪಾಯಿ ಒಂದು ಸೂಡು ಹೇಳತ್ತಿರು ಮೆಂತ್ಯ ಪಲ್ಯ. ಒಂದು 2-3 ಸೂಡು ಮೆಂತ್ಯ ಪಲ್ಯ ತೊಗೊಂಡೆ. ಮತ್ತು ಸಬ್ಬಸಿಗೆನೂ ಅಷ್ಟೇ, ಸಬ್ಬಸಿಗೆ 10 ರೂಪಾಯಿಗೆ 2 ಅಂತಂದರು. ಸೊ ಅದು ಒಂದು 2 ರೂಪಾಯಿ ಒಂದು 2 ತೊಗೊಂಡೆ. ಆಮೇಲೆ ಕೊತ್ತಂಬರಿನೂ ಅಷ್ಟೇ 10 ರೂಪಾಯಿಗೆ 2 ಅಂದರು. ಸೊ ಕೊತ್ತಂಬರಿನೂ ತೊಗೊಂಡೆ ಒಬ್ಬರ ಹತ್ರನೇ. ಈ ವಾರ ತೊಗೊಂಡು ಹೋದ್ವಿ ಅಂದ್ರೆ ಇನ್ನು ನೆಕ್ಸ್ಟ್ ವೀಕ್ ತನಕ ನಡಿತೈತಿ ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ವೀಕ ಮತ್ತು ಇನ್ನೊಂದು ಸಾರಿ ಬರೋದು. ಸೊ ಹಿಂಗೆ ಅಂದ್ರೆ ಏನಾದರೂ ಒಂದೊಂದು ಸಾರಿ ಬಿಟ್ವಿ ಅಂದ್ರೆ ಅಲ್ಲೇ ಮನೆ ಹತ್ರ ಸಿಗ್ತಾವೆ. ಬಟ್ ಅಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಹೇಳ್ತಾರೆ. ಮತ್ತು ಎಲ್ಲ ಕಡೆಯಿಂದ ತೊಗೊಂಡು ಹೋಗಿ ಅವರಲ್ಲಿ ಮಾರಬೇಕಲ್ಲ, ಹಾಗಾಗಿ ಅವ್ರು ರೇಟ್ ಜಾಸ್ತಿ ಹೇಳ್ತಾರೆ. ನಾವು ಹಂಗಾಗಿ ಸಂಡೇ ದಿನ ಬಂದೀವಿ. ಎಲ್ಲನೂ ಇಟ್ಟಿರ್ತಾರೆ ಫ್ರೆಂಡ್ಸ್ ಇಲ್ಲಿ. ಗೋಧಿ, ಜೋಳ, ಮತ್ತು ಬೇಳೆ ಕಾಳು, ಎಲ್ಲ ಥರ ಎಗ್ಗು, ತಿನ್ನೋ ಐಟಮ್, ಬಜ್ಜಿ ಕೂಡ ಮಾಡ್ತಿರ್ತಾರೆ ಇಲ್ಲಿ. ಬಜ್ಜಿ, ಜಿಲೇಬಿ ಇಂಥದ್ದೆಲ್ಲನೂ ಮಾಡ್ತಿರ್ತಾರೆ. ಸೊ ನಾನು ಇಷ್ಟು ದಿನ ಬರ್ತಿರ್ಲಿಲ್ಲ, ನಮ್ಮ ಮನೆಯವರೇ ತರ್ತಿದ್ರು. ಬಟ್ ಈಗ ಅವರಿಗೆ ಹುಷಾರಿಲ್ಲಲ್ಲ, ಹಂಗಾಗಿ ನಾನೇ ಬರತ್ತೀನಿ. ನನ್ನ ಮಗ ನಾನು ಬಂದೀವಿ. ನನ್ನ ಮಗ ನನ್ನ ಹೈಟಿಗೆ ಬಂದುಬಿಟ್ಟಾನ ಫ್ರೆಂಡ್ಸ್. ಈಗ ಎಷ್ಟು ಸಣ್ಣವಿದ್ದ ಮಗ ಈಗ ನನ್ನ ಹೈಟಿಗೆ ಬಂದುಬಿಟ್ಟಾನ. ಇನ್ನು ಕಾಯಿಪಲ್ಲೆ ತೊಗೊಂಡು ಮನೆಗೆ ಬಂದ್ವಿ. ಇನ್ನು ಮನೆಗೆ ಬಂದಮೇಲೆ ಕಾಯಿಪಲ್ಲೆ ಎಲ್ಲ ಎತ್ತಿಡಬೇಕು. ಅಷ್ಟರೊಳಗೆ ಅದೇ ಎದ್ದಿದ್ದಂತ ನಮ್ಮ ಸುಮಿತಾ, ಅದೇ ಎದ್ದು ಕೂತಿದ್ನಂತ. ನಾವು ಬಂದ್ವಿ. ಯಾಕಮ್ಮ ನಾನು ಬಿಟ್ಟು ಹೋಗಿದ್ರಿ, ಇಬ್ಬರು ಕೂಡ ಹೋಗಿದ್ರಲ್ಲ, ನಾನು ಬಿಟ್ಟು ಹೋಗಿದ್ರಲ್ಲ ಅಮ್ಮ ನೀವು ಅಂತೇಳಿ ಜಗಳ ತೆಗಿಯಾಕತ್ತಿದ್ದ ಫ್ರೆಂಡ್ಸ್. ನೋಡಿರಿ ಕಾಯಿಪಲ್ಲೆ ಎಲ್ಲ ತೊಗೊಂಡು ಬಂದೆ. ಎಲ್ಲ ತೆಗಿಯಾಕತ್ತೀನಿ ಏನೇನು ತಂದೀನಿ ಅಂಥೇಳಿ. ಹಾಗಲಕಾಯಿ, ಸಬ್ಬಸ್ಗೆ ಪಲ್ಯ 1-2 ಸೂಡು, ಮೆಂತ್ಯ ಪಲ್ಯ. ನಮ್ಮ ಮನೆ ಮುಂದೆ ಒಬ್ರು ಆಂಟಿ ಹೇಳಿದರು, ನಮಗೂ ಒಂದು ಸೂಡು ಮೆಂತ್ಯ ಪಲ್ಯ ತೊಗೊಂಡು ಬಾರಪ್ಪ ಅಂಥೇಳಿ. ಹಾಗಾಗಿ ಅವ್ರಿಗೊಂದು ಸೂಡು ನಮಗೊಂದು 2 ಸೂಡು ಅಂತೇಳಿ ತಂದಿದ್ವಿ. ಇನ್ನು ಸಬ್ಬಸ್ಗೆ ಪಲ್ಯ, ಮೆಂತ್ಯ ಪಲ್ಯ, ಹಾಗಲಕಾಯಿ, ಮತ್ತು ಇದು ಹೀರೆಕಾಯಿ ಒಂದು ತೊಗೊಂಡಿದ್ವಿ. ಇವ್ರಿಗೆ ತಿನ್ನಕ್ಕಂತೇಳಿ ಏನೋ ಬಿಸ್ಕೆಟ್ ಅದೇನೋ ತೊಗೊಂಡು ಬಂದಿದ್ದರು. ಮತ್ತು ಬೀಟ್ರೂಟು, ಮತ್ತು ಪಾಲಕ್ 1-2 ಸೂಡು ಪಾಲಕ್ ತೊಗೊಂಡೆ. ಸೊ ಇದೆಲ್ಲ ಕಾಯಿಪಲ್ಲೆ ರೇಟ್ ಬಂದು 300 ರೂಪಾಯಿ ಆಯಿತು ಫ್ರೆಂಡ್ಸ್. ರೇಟ್ 300 ರೂಪಾಯಿ ಆಯಿತು. ಒಂದು ಕಾಯಿಪಲ್ಯಕ್ಕೆ ಹೋದ್ವಿ ಅಂದ್ರೆ 300 ರೂಪಾಯಿ ಬೇಕು ಒಂದು ಸಾರಿ ಹೋದ್ವಿ ಅಂದ್ರೆ. ಇನ್ನು ಸೌತೆಕಾಯಿ, ಗಜ್ಜರಿ 2 ಸೇರಿ ಅರ್ಧ ಕಿಲೋ ತೊಗೊಂಡಿವಿ. ಅರ್ಧ ಕಿಲೋಕ್ಕೆ ಅಂದರೆ 30 ರೂಪಾಯಿ ಅರ್ಧ KG. ಇನ್ನು ಹೀರೆಕಾಯಿ ಒಂದು 20 ರೂಪಾಯಿದು, ಒಂದು ಪಾವು KG 20 ರೂಪಾಯಿ. ಸೊ ಎಲ್ಲ ರೇಟು ಜಾಸ್ತಿನೇ ಇತ್ತು ಬಿಡಿ.
ನಾವು ಮೊದಲೆಲ್ಲ ನಮ್ಮ ಹೊಲದಾಗೆಲ್ಲ ಬೆಳೀತಿದ್ರು ಟೊಮೆಟೊ ಆಯಿತು ಎಲ್ಲ ಕಿತ್ಕೊಂಡು ತಿಂತಿದ್ವಿ. ಬಟ್ ಇಲ್ಲೇನೈತಿ ನಾವು ರೊಕ್ಕ ಕೊಟ್ಟು ತೊಗೋಬೇಕಾಗೈತೆ ನೋಡಿರಿ. ಇವೇನೋ ಉಪ್ಪಿನ ಬಿಸ್ಕೆಟು ಮತ್ತು ಅದೇ ನಿಂಬುಳಿ ಅವೇನೋ ಚಾಕ್ಲೇಟ್ ಅಂತೀವ, ಅದನ್ನು ಅವು ಎಲ್ಲ ತೊಗೊಂಡು ಬಂದಿದ್ದ ನಮ್ಮ ಅಭಿ. ಸ್ಕೂಲಿಗೆ ಹೋಯ್ತೀವಮ್ಮ ತಿಂತೀವಮ್ಮ ಅಂತೇಳಿ ತೊಗೊಂಡು ಬಂದಿದ್ದ. ಒಂದು 10 ರೂಪಾಯಿದು ಪ್ಯಾಕೆಟ್ ಅವ್ರು ಮಾಡಿಕೊಟ್ಟಿದ್ರು. ಇನ್ನು ಕಾಯಿಪಲ್ಯ ನೋಡಿರಿ, ಟೊಮೆಟೊ, ಆಲೂಗಡ್ಡೆ, ಹಸಿಮೆಣ್ಸಿನ್ಕಾಯಿ ಇದೆಲ್ಲ ತೊಗೊಂಡ್ವಿ. ಇನ್ನು ನನ್ನ ಮಗ ಏನೈತಿ ಇವಕ್ಕನ್ನೆಲ್ಲ ಅವನೇ ಹಾಕಿಡ್ತಾನತ್ರಿ. ಅವನೇ ನಾ ಹಾಕಿಡ್ತೀನಮ್ಮ ಡಬ್ಬಿ ಒಳಗೆ ಅಂತೇಳಿ ಅವನೇ ಹಾಕಿಡ್ತಾನಂತ. ಪಲ್ಯ 10 ರೂಪಾಯಿ 2, ಪಾಲಕ್ ಇಲ್ಲ 10 ರೂಪಾಯಿ 20 ರೂಪಾಯಿ 3, 20 ರೂಪಾಯಿ 3 ಬೀನ್ತೆ ಪಲ್ಯ. ಇವು 10 ರೂಪಾಯಿ 2. ಇಲ್ಲದ ನೋಡು, ಗಜ್ರಿ 2 ಬಂದವ. 2 ಗಜ್ರಿ 3 ಇದ್ದವನು ಇನ್ನೂ ಇಲ್ಲಂದಿರ್ಬೇಕು. ಇನ್ನು ಸೌಂತಿಕಾಯಿ ಗಜ್ರಿ 2 ಸೇರಿ ಅರ್ಧ ಕಿಲೋ ತೊಗೊಂಡಿನಿ. ಇನ್ನು ಹೀರೆಕಾಯಿ ಪಾವು ಕಿಲೋ 20 ರೂಪಾಯಿ. ಇದು ಪಾವು ಕಿಲೋ 20 ರೂಪಾಯಿ. ಇವು 10 ರೂಪಾಯಿ 2, 10 ರೂಪಾಯಿ 2. ಇನ್ನು ಬೀಟ್ರೂಟ, ಕ್ಯಾಬೇಜ್. ಅಲ್ಲಿ ಕುಂಬಳಕಾಯಿನೇ ಇರಲಿಲ್ಲಲ್ರಿ, ಏನು ಮಾಡೋದು ಹೇಳ್ರಿ. ಅಬ್ಬು ಆಂಟಿಯರಿಗೆ ಇದೊಂದು ಸೂಡು ಹೇಳಿದ್ರಲ್ಲ, ಅವ್ರಿಗೊಂದು ಸೂಡು ಕೊಟ್ಟು ಒಂದೇ ಸೂಡು ಹೇಳ್ಯಾರ ನೋಡಿರಿ. ಅವನೇ ಕಾಯಿಪಲ್ಯ ಹಾಕಿಡ್ತಾನಂತ. ಪ್ರತಿ ಸಂಡೇನೂ ಹಂಗೆ ಫ್ರೆಂಡ್ಸ್. ಇವ ಖಾಲಿ ಇರ್ತೀನಮ್ಮ ನಾನೇ ಹಾಕಿರ್ತೀನಿ ಕೊಡಮ್ಮ ಅಂತೇಳಿ ಅವನೇ ಹಾಕ್ತಿರ್ತಾನೆ. ಒಂದರ್ಧ ಹಾಕ್ತಾರೆ, ಒಂದರ್ಧ ಹಾಗೆ ಇರ್ತಾರೆ. ಸೊ ನೀ ಹಾಕಪ್ಪ, ಟೈಮು ಬೇರೆ 11 ಗಂಟೆ ಆಗಿತ್ತು ಫ್ರೆಂಡ್ಸ್. ಹಂಗಾಗಿ ನಾಷ್ಟ ಮಾಡಿದ್ರಾಯ್ತು ಅಂತೇಳಿ 10 ಗಂಟೆಗೆ ಬಂದ್ವಿ. 10:30 ಆಯಿತು. ಸೊ ಎಲ್ಲ ಇಡ್ಬೇಕಾರೆ ಹಾಗಾಗಿ ನಾನು ನಾಷ್ಟ ಮಾಡ್ತೀನಪ್ಪ ನೀನು ಮಾಡಂತೇಳಿ ಅವನಿಗೆ ಹಚ್ಚೀನಿ. ನಾನು ನಾಷ್ಟಕ್ಕೆ ಇವತ್ತು ದಪಾಟಿ ಮಾಡತ್ತೀನಿ. ಸೊ ನಿನ್ನೆ ಅನ್ನ ಮತ್ತು ನಿನ್ನೆ ರೈಸ್ ಉಳಿದಿತ್ತು ಮತ್ತು ಪಲ್ಯನೂ ಹಾಗೆ ಇತ್ತು ಫ್ರೆಂಡ್ಸ್. ಹಾಗಾಗಿ ಎಲ್ಲ ರುಬ್ಬಿ ಹಾಕಿ ತಾಲಿಪಟ್ಟಿ ಮಾಡಿದ್ರಾಯ್ತು, ದಪಾಟಿ ಮಾಡಿದ್ರಾಯ್ತು ಅಂಥೇಳಿ. ಹಾಗಾಗಿ ಸೌಂತಿಕಾಯಿ ಗಜ್ರಿ ಎಲ್ಲ ಇದ್ದವಲ್ಲ, ಸೊ ಮಾಡಿದ್ರಾಯ್ತು ಅಂಥೇಳಿ ಎತ್ತಿಟ್ಟೀನಿ. ಈ ಥರ ಅನ್ನ ಉಳಿದಿತ್ತಂದ್ರೆ ಇದು ಪಲ್ಯ ನಿನ್ನೆ ಮಾಡಿದ್ದು ಹಾಗೆ ಇತ್ತು. ಹಾಗಾಗಿ ಈ ರೈಸ್ಗೆ ಹಸಿಮೆಣ್ಸಿನ್ಕಾಯಿ ಮತ್ತು ಜೀರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸಿಗೆ ಹಾಕ್ಕೊತೀನಿ. ಇನ್ನು ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ಒಂದು ಬುಟ್ಟಿ ಒಳಗೆ ತೆಗೆದು ಈ ಪಲ್ಯ ಏನಿತ್ತಲ್ಲ ಸೊ ಅದನ್ನೂ ಕೂಡ ಮಿಕ್ಸಿಗೆ ಹಾಕ್ಕೊಂಡಿನಿ ಫ್ರೆಂಡ್ಸ್. ಮಿಕ್ಸಿಗೆ ಹಾಕ್ಕೊಂಡು 2 ಮಿಕ್ಸ್ ಮಾಡಿ ಇದ್ರ ಮೇಲೆ ಜೋಳದ ಹಿಟ್ಟು ಮತ್ತು ಗೋಧಿ ಹಿಟ್ಟು ಹಾಕ್ಕೊತೀನಿ. ಎಷ್ಟು ಬೇಕೋ ಅಷ್ಟು, ಅದು ನಮಗೆ ಎಷ್ಟು ಬೇಕೋ ಹಿಟ್ಟು ನೋಡಿ. ಇನ್ನು ಇದಕ್ಕೆ ಸೌಂತಿಕಾಯಿ ಗಜ್ರಿನ ಈ ಥರ ತುರಿದಿಟ್ಟಿನಿ, ಹೆಚ್ಚಿಟ್ಟಿನಿ. ಇದನ್ನು ಹಾಕ್ಕೊಳಕತ್ತೀನಿ. ಮತ್ತು ಇದಕ್ಕೆ ಟೊಮೆಟೊ ಏನು ಹಾಕಲ್ಲ, ಈರುಳ್ಳಿ ಏನು ಉಳ್ಳಾಗಡ್ಡಿನ ಅದನ್ನು ಕಟ್ ಮಾಡಿ ಹಾಕ್ಕೋತೀನಿ ನೋಡಿರಿ. ಗಜ್ರಿ ಸೌಂತಿಕಾಯಿ ಹಾಕ್ಕೊಂಡಿನಿ. ಇನ್ನು ಉಳ್ಳಾಗಡ್ಡಿನೂ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಉಳ್ಳಾಗಡ್ಡಿ ಹಾಕ್ಕೋತೀನಿ ಫ್ರೆಂಡ್ಸ್ ಇದಕ್ಕೆ. ಸೊ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ಟೇಸ್ಟ್ ಚಲೋ ಆಗ್ತೈತಿ ಇದಕ್ಕೆ ಉಳ್ಳಾಗಡ್ಡಿ. ಇದಾದಮೇಲೆ ಸಬ್ಬಸ್ಗೆ ಸೊಪ್ಪು ತಂದಿದ್ದೆಲ್ಲ, ಸೊ ಅದನ್ನು ಕಟ್ ಮಾಡಿ ತೊಳೆದು ಇಟ್ಕೊಂಡಿನಿ. ಅದನ್ನು ಮಿಕ್ಸ್ ಮಾಡತ್ತೀನಿ ಫ್ರೆಂಡ್ಸ್ ಇದಕ್ಕೆ. ಇನ್ನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋತೀನಿ. ಸೊ ಉಪ್ಪು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನ ಕಲಿಸ್ಕೋತೀನಿ ಫ್ರೆಂಡ್ಸ್. ಇದಕ್ಕೆ ಜಾಸ್ತಿ ನೀರು ಹಿಡಿಯೋಂಗಿಲ್ಲ. ಸೊ ಎಲ್ಲ ರುಬ್ಬಿ ಹಾಕಿರ್ತೀವಿ ಮತ್ತು ಇದೆಲ್ಲ ಕಾಯಿಪಲ್ಯ ಹಾಕಿರ್ತೀವಲ್ಲ, ಜಾಸ್ತಿ ನೀರು ಹಿಡಿಯೋಂಗಿಲ್ಲ ಫ್ರೆಂಡ್ಸ್ ಇದು. ಇನ್ನು ಇದಕ್ಕೆ ನಾನು ಕಡ್ಲೆ ಹಿಟ್ಟನ್ನ ಮರ್ತಿದ್ದೆ ಫ್ರೆಂಡ್ಸ್. ಹಾಗಾಗಿ ಇದಕ್ಕೂ ಕಡ್ಲೆ ಹಿಟ್ಟನ್ನು ಹಾಕಿದರೆ ಚಲೋ ಆಗ್ತೈತಿ. ಅಕ್ಕಿ ಹಿಟ್ಟಿದ್ರೆ ಅಕ್ಕಿ ಹಿಟ್ಟನ್ನು ಹಾಕ್ಕೋಬೋದು. ಸೊ ಅಕ್ಕಿ ಹಿಟ್ಟಿರಲಿಲ್ಲ, ನಾನು ರೈಸ್ ಅನ್ನನೇ ಹಾಕಿದ್ನಲ್ಲ, ಹಂಗಾಗಿ ಇನ್ನು ಇದಕ್ಕೆ ಕಡ್ಲೆ ಹಿಟ್ಟು ಹಾಕ್ಕೊಂಡು ಫುಲ್ ಎಲ್ಲ ಈ ಥರ ಎಲ್ಲ ಕಲಿಸ್ಕೊಂಡು ಹಿಟ್ಟನ್ನ ನಾದ್ಕೊಂಡು ಇಟ್ಕೋತೀನಿ. ಸೊ ನೋಡಿರಿ ಈ ರೀತಿ ನಾದ್ಕೊಂಡು ಇಟ್ಕೊಂಡು ಒಂದು ಏನಿದು ಎಣ್ಣೆದು ಪ್ಯಾಕೆಟ್ ಇರ್ತೈತಲ್ಲ, ಸೊ ಅದನ್ನು ಈ ರೀತಿ ರೌಂಡಾಗಿ ಕಟ್ ಮಾಡ್ಕೊಂಡಿನಿ ಫ್ರೆಂಡ್ಸ್. ರೌಂಡಾಗಿ ಕಟ್ ಮಾಡಿಕೊಂಡು ಈ ಥರ ಎಣ್ಣೆ ಹಚ್ಕೊಂಡು ಹಿಟ್ಟನ್ನ ಈ ಥರ ಇದು ಉಳ್ಳಿ ಥರ ತೊಗೊಂಡು ಈ ಥರ ಕೈಲೇ ಲಟ್ಟಿಸ್ಬೇಕು. ಸೊ ಅಳಸೆ ಆಗಿರ್ತೈತಿ. ಇದಕ್ಕೇನು ನೀರು ಜಾಸ್ತಿ ಮಿಕ್ಸ್ ಮಾಡೋಂಗಿಲ್ಲ ಫ್ರೆಂಡ್ಸ್ ನಾನು, ಯಾಕಂದ್ರೆ ಅನ್ನ ಮತ್ತು ಅನ್ನ ಮಿಕ್ಸಿಗೆ ಹಾಕುವಾಗ ಸ್ವಲ್ಪ ನೀರು ಹಾಕಿರ್ತೀನಲ್ಲ, ಹಾಗಾಗಿ ನೀರೇನು ಹಾಕಲ್ಲ. ಮತ್ತು ಈ ಕಾಯಿಪಲ್ಯ ಎಲ್ಲ ನೀರು ಬಿಟ್ಕೊತೈತಿ, ಹಾಗಾಗಿ ನೀರನ್ನು ಜಾಸ್ತಿ ಏನೂ ಮಿಕ್ಸ್ ಮಾಡಿಲ್ಲ. ಇನ್ನು ಈ ಥರ ತಟ್ಕೊಂಡ್ವಿ ಅಂದ್ರೆ ಆಮೇಲೆ ಈ ಥರ ಫಸ್ಟ್ ನಾವು ಏನೇ ಮಾಡಿದ್ರೂ ಚಪಾತಿ ಮಾಡಲಿ, ರೊಟ್ಟಿ ಮಾಡಲಿ, ದೋಸೆ ಮಾಡಲಿ, ಈ ಥರ ದಪಾಟಿ ಮಾಡಲಿ, ಏನೇ ಮಾಡಿದ್ರೂ ಫಸ್ಟ್ ಈ ಥರ ಸಣ್ಣದೊಂದು ಆಕಳಿಗೆ ಅಂತ ಮಾಡಿ ತೆಗಿತೀವಿ. ಸೊ ಅದು ರೂಢನೇ ಬಿದ್ದುಬಿಟ್ಟೈತಿ ಫ್ರೆಂಡ್ಸ್ ನನಗಂತೂ. ಯಾವಾಗ ಮಾಡಿದ್ರೂ ಡೈಲಿ ಒಂದು ಮಾಡಿದ್ರೆ ನಡಿತೈತೆ ಅಂತಾರೆ ನಮ್ಮ ಅತ್ತೆರ. ನಾನು ಯಾವಾಗ ಮಾಡ್ತೀನಿ ಅವಾಗ ಒಂದು ಈ ಥರ ಮಾಡೇ ತೆಗಿತೀನಿ. ಒಂದು ಮಾಡೇ ರೂಢನೂ ಬಿದ್ದುಬಿಟ್ಟಂಗೆ ಆಗೈತಿ. ಮಾಡಿದಾಗ ಈ ಥರ ಒಂದು ಮಾಡೇ ತೆಗಿತೀನಿ. ಇನ್ನು ನೋಡಿರಿ ಈ ರೀತಿ ದಪಾಟಿನ
ಈ ಥರ ಹಾಳೆ ರೌಂಡಾಗಿ ಕಟ್ ಮಾಡ್ಕೊಂಡಿರ್ತಿಲ್ಲ. ಸೊ ಅದ್ರ ಫುಲ್ ಅದು ಹಾಳೆ ಎಲ್ಲಿವರೆಗೂ ಐತಲ್ಲ ಅಲ್ಲಿವರೆಗೂ ಈ ರೀತಿ ತಟ್ಕೊಂಡ್ವಿ ಅಂದ್ರೆ ಹಂಚಿಗೆ ಹಾಕುವಾಗ ಈ ಹಾಳೆ ಹತ್ಕೊಳ್ಳಲ್ಲ. ಸ್ವಲ್ಪ ಈ ಕಡೆ ಗ್ಯಾಪ್ ಬಿಟ್ಟು ನಾವು ಹಿಂಗೆ ಸುಡು ಹಂಚಿನ ಮೇಲೆ ಹಾಕಿದ್ವಿ ಅಂದ್ರೆ ಈ ಹಾಳೆ ಏನೈತಿ ಸುಡು ಹಂಚಿಗೆ ಅಂಟ್ಕೊಂಡ್ಬಿಡ್ತೈತಿ. ಹಾಗಾಗಿ ನಾವು ಅದ್ರ ಫುಲ್ಲನ್ನು ಈ ಥರ ದಪಾಟಿನ ತಟ್ಟಿ ಇದನ್ನೊಂದು ಬೇಯಿಸ್ಕೊಂಡು ಆಮೇಲೆ ಈ ಹಾಳೆನೇ ಏನು ಮಾಡಿರ್ತೀವಲ್ಲ ಸೊ ಇದನ್ನೇ ಈ ರೀತಿ ಹಾಕ್ಕೊಂಡು ಬಿಡಬೇಕು ಫ್ರೆಂಡ್ಸ್. ಹಾಕ್ಕೊಂಡು ಈ ಮೇಲೆ ಹಾಳೆ ಏನಿರ್ತೈತಲ್ಲ ಸೊ ಇದನ್ನು ಈ ರೀತಿ ತೆಗೆದುಬಿಡಬೇಕು. ಆವಾಗ ಚೆಂದಾಗಿ ಉಚ್ಕೋತೈತಿ ಫ್ರೆಂಡ್ಸ್. ಎಣ್ಣೆ ಹಚ್ಚಿರ್ತೀವಲ್ಲ ಹಾಗಾಗಿ ಜಾಸ್ತಿ ಏನು ಅಂಟ್ಕೊಳ್ಳಲ್ಲ. ನೋಡಿರಿ ಈ ರೀತಿ ಫುಲ್ ತೆಗೆದ್ಬಿಟ್ಟು ದಪಾಟಿನ ಮಾಡಿ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆಮೇಲೆ ಒಂದು ಪ್ಲೇಟ್ ಮುಚ್ಚಿದ್ವಿ ಅಂದರೆ ಜಲ್ದಿ ಬೇಯ್ತೈತಿ ಫ್ರೆಂಡ್ಸ್ ಇದ್ರ ಮೇಲೆ. ಸೊ ಪ್ಲೇಟ್ ಮುಚ್ಚಿ ಈ ಥರ ಮಾಡ್ಕೊಂಡ್ವಿ. ನೋಡಿರಿ ನನ್ನ ಮಗ ಹಾಕ್ಕೊಂಡು ಹೊಂಟಾನ. ಇವ ಸುಮಿತಿಗೆ ಹಾಕಿ ಕೊಡತ್ತೀನಿ, ತಿನ್ನಪ್ಪ ಅವರೆಲ್ಲ ತಿನ್ನತ್ತಾರ, ಹಾಗಾಗಿ ನೀನು ತಿನ್ನೋ ಟೈಮ್ ಭಾಳ ಆಗೈತೆ ಅಂತೇಳಿ ಹಾಕಿ ನೋಡಿರಿ ಫ್ರೆಂಡ್ಸ್. ಇವನಿಗೆ ಇನ್ನೂ ಒಂದು ತಿನ್ನಬೇಕಾದ್ರೆ ಒಂದು ತಾಸು ಮಾಡ್ತಾನೆ. ಇವರೆಲ್ಲ ತಿನ್ನತ್ತಾರ, ನೀನು ತಿನ್ನಂತ ಹಾಕಿಟ್ಟಿನಿ, ಇನ್ನು ತಿನ್ನಬೇಕಾದ್ರೆ ಒಂದು ತಾಸು ಟಿ ವಿ ನೋಡ್ಕೊಂಡು ಅಡ್ಡಾಡ್ಕೊಂಡು ತಿಂತಾನೆ. ನೋಡಿರಿ ಎಲ್ಲ ದಪಾಟಿನೂ ಮಾಡಾಯಿತು, ಫಿನಿಶ್ ಆಯಿತು. ಇಷ್ಟಿಟ್ಟು ಮಾಡಿದ್ದೆ, ಸೊ ಎಲ್ಲ ಖಾಲಿ ಆಯಿತು. ನೋಡಿರಿ ಈಗ ನಾನು ನಾಷ್ಟ ಮಾಡ್ತೀನಿ. ಈ ರೀತಿ ಮಾಡಿಟ್ಕೊಂಡು ನಾನು ಅದ್ರ ಜೊತೆ ಮೊಸರು ಮತ್ತು ಶೇಂಗಾ ಚಟ್ನಿ ಹಾಕ್ಕೊಂಡು ತಿಂತೀನಿ. ಅವರೆಲ್ಲ ಮೊಸರೊಳಗೆ ಸಕ್ಕರೆ ಹಾಕ್ಕೊಂಡು ತಿಂತಾರೆ, ಬಟ್ ನನಗೆ ಅದು ಸೇರಲ್ಲ. ನಾನು ಮೊಸರೊಳಗೆ ಶೇಂಗಾ ಚಟ್ನಿ ಹಾಕ್ಕೊಂಡು ತಿಂದ್ವಿ ಅಂದ್ರೆ ಟೇಸ್ಟು ಮಸ್ತ್ ಇರ್ತೈತಿ ಫ್ರೆಂಡ್ಸ್. ಇದು ಯಾವ ಹೋಟೆಲ್ಗಿಂತ ಕಮ್ಮಿ ಇರಲ್ಲ ಈ ಟೇಸ್ಟ್ ಮುಂದೆ. ಇನ್ನು ಹಾಕ್ಕೊಂಡು ನಾನು ತಿನ್ನಾಕತ್ ಬಂದೀನಿ. ಇವ ನೋಡಿರಿ ಇನ್ನೂ ತಿಂದು ಮುಗಿಸಿಲ್ಲ. ಟಿ ವಿ ನೋಡ್ಕೊಂಡು ಒಂದು ತಾಸುಗಟ್ಲೆ ಇಟ್ಕೊಂಡು ತಿನ್ನಬೇಕಾದ್ರೆ ಒಂದು ತಾಸು ಆಗ್ತೈತಿ. ಸೊ ಟಿ ವಿ ಒಳಗೆ ಇದೇ ಕಾಮಿಡೀಸು, ಮಕ್ಕಳಪ್ಪ ಕಾಮಿಡಿ ಅಂತ ಮಲ್ಲು ಜಮಖಂಡಿ ಅಂತ ಸೊ ಅವ್ನು ನೋಡ್ಕೋತ ಕೂತಿದ್ದ. ನಾನು ನಾಷ್ಟ ಮಾಡಿ ಇನ್ನು ಬ್ಲೌಸ್ ಇದ್ದವಲ್ಲ ಕಟ್ ಮಾಡಿದ್ರಾಯ್ತು ಅಂಥೇಳಿ ಬಂದೀನಿ. ಟೈಮ್ ಬಂದು 12:30 ಆಗೈತಿ ಫ್ರೆಂಡ್ಸ್. ಬಟ್ಟೆನೂ ತೊಳೆದು ಹಾಕಿ ಬಂದೆ. ನಾಷ್ಟ ಮಾಡಿ ಬಟ್ಟೆ ತೊಳೆದು ಹಾಕಿ ಇನ್ನು ಕಟ್ ಮಾಡ್ಕೊಂಡ್ರಾಯ್ತು. ಇದೊಂದು ಬ್ಲೌಸ್ ಕೊಡೋದಿತ್ತು, ಹಾಗಾಗಿ ಇದನ್ನೊಂದು ಕಟ್ ಮಾಡ್ಕೋಬೇಕಂತೇಳಿ ಬಂದು ಕೂತೀನಿ. ಸೊ ಇದಕ್ಕೆ ಅಸ್ತರೆಲ್ಲ ರೆಡಿ ಮಾಡಿಕೊಂಡು ಇನ್ನು ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ನಾಳೆ ಕೊಡೋದಿತ್ತಿದ್ದು, ಹಾಗಾಗಿ ಇವತ್ತು ಕಟ್ಟಿಂಗ್ ಮಾಡ್ಕೊಂಡು ಇನ್ನು ಮಧ್ಯಾಹ್ನಕ್ಕೆ ನೋಡಬೇಕು. ಇವತ್ತು ದಪಾಟಿ ಮಾಡಿಲ್ಲ, ಮಧ್ಯಾಹ್ನ ಅನ್ನ ಸಾರು ಮಾಡಿಬಿಟ್ರೆ ಆಯಿತು ಅಂತ ಅಂದ್ಕೊಂಡಿನಿ. ನೋಡೋಣ ಏನಾಗ್ತೈತೆ ಅಂತೇಳಿ. ಸೊ ಇಷ್ಟು ನಿನ್ನೆ ಬಂದಿದ್ದು ಫ್ರೆಂಡ್ಸ್ ಇವು ಸ್ಟಿಚಿಂಗ್ ಮಾಡೋಕ್ಕಂತೇಳಿ. ಸೊ ಇದ್ರೊಳಗೆ ಒಂದು ಬ್ಲೌಸ್ನ ನಾನು ಇವತ್ತು ಕಟ್ ಮಾಡಿಕೊಂಡು ಹೊಲಿದ್ರಾಯ್ತು. ನೋಡಿರಿ ಇದು ಅಸ್ತರ್ ಫಸ್ಟ್ ಕಟ್ ಮಾಡ್ಕೋತೀನಿ. ಅಸ್ತರ್ ಕಟ್ ಮಾಡಿಕೊಂಡು ಆಮೇಲೆ ಮೇನ್ ಬ್ಲೌಸ್ ಪೀಸ್ ಏನಂತಿಲ್ಲ ಅದ್ರ ಮೇಲೆ ಇಡ್ತೀನಿ. ಸೊ ಕಟ್ ಮಾಡತ್ತಿದ್ದೆ, ನಮ್ಮ ಸುಮಿತ ಹೊರಗೆ ಆಟ ಆಡತ್ತಿದ್ದ. ಏನು ಮಾಡತ್ತಾನಂತ ನೋಡಿದ್ರೆ ಅವ್ರ ಫ್ರೆಂಡ್ ಬಂದಿದ್ದ, ಅವನ ಜೊತೆ ಮಾತಾಡತ್ತಿದ್ರು ಇಬ್ಬರು. ಬಾ ಎದಕ್ಕೆ ನೋಡಲ್ಲ, ಎದಕ್ಕೆ ನಾಚ್ಕೊಳತ್ತಿ? ಜಳಕ ಮಾಡ ನೋಡು, ನೀ ಜಳಕ ಮಾಡಿ ಏನು? ಹಾಂ ಜಲ್ದಿ ಮಾಡಿ. ನೀವು ಮಾಡ್ಯಾನ ಕೇಳು. ಮುಂಜಾನೆ ಮಾಡ್ಬೇಕಿಲ್ಲ, ಹೇಳ ಅವನಿಗೆ ಮುಂಜಾನೆ ಮಾಡ್ಬೇಕತ್ ನಾವು ಜಳಕ. ಪೂಜೆ ಮಾಡ್ತೀನಿ ನೋಡ್ರಲ್ಲಿ, ನೋಡಿ ನಾಚ್ರ ಒಂದು ನೀನು ನಾನು. ಹೇ ಬಾರೋ, ಫಸ್ಟ್ ಅದೇ ಮಾಡಿದ್ರೆ ಅದೇ ಆಕೈತೆ. ಹಂಗಾರ ಇಲ್ಲಿದ ಎಲ್ಲಿ ಹೊಂಟ್ರು? ಎಲ್ಲಿ ಬಿದ್ದೆ ಅಂದ್ರೆ ನಿನ್ನ ಜಳಕ ನೋಡೋ, ಜಳಕ ಮಾಡ್ಕೊ. ಇದು ಹಚ್ಕೊಂಡು ನನಗೆ ಜಳಕ ಆಗೈತಿ ನಿಮ್ಮದು. ಹಾಂ ಜಳಕ ಮಾಡಿ ನೋಡಿ, ಗಂಧ ಹಚ್ಕೊಂಡು ಅನ್ನತ್ ನೋಡೋ. ನೀ ಏನು ಹಚ್ಕೊಂಡಿ? ಏನಾಗ ಹೋರ್ ಆಟ ಆಡೋರು, ಹೋರ್ ಆಟ ಆಡೋ, ಇಲ್ಲೇ ಆಡ್ತಾರ. ಆಡೋರು ಏ ಬಾರೋ. ಅವ್ರ ಅಣ್ಣನ ಜೊತೆ ಆಟ ಆಡಕ್ಕೆ ಹೋಗಿ.
ಬಾರೋ ಹೋಗೋ ಅವ ಬಾರೋ ಅನ್ನತಾನೆ ಇಲ್ಲ ನನಗೆ. ಹೋಗಿ ಮತ್ತೆ ಜಿಗತಿ ಬಿತ್ತಿ ಹೋಗಿ. ನಾ ಇದ್ರೆ ಆಡಲ್ಲ ನೋಡಿರಿ. ನಾಚಾಕತ್ತಾರ, ನಾನು ನೋಡಿ ನಾಚಾಕತ್ತಾರ. ಇಬ್ಬರು ಆಟ ಆಡಕ್ಕೆ ಹೋಗೋಲಾಗ್ಯಾರ. ನಾ ಒಳಗೆ ಹೋದ ತಕ್ಷಣ ಇಬ್ಬರು ಆಟ ಆಡಕ್ಕೆ ಹೋದರು. ಮುಟ್ಟಾಟ ಆಡಕತ್ತಾರ ಫ್ರೆಂಡ್ಸ್ ಇಬ್ಬರು. ಇವತ್ತು ಸಂಡೇ ಇತ್ತಲ್ಲ, ಸ್ಕೂಲ್ ಬೇರೆ ರಜೆ ಆಯಿತು. ಹಾಗಾಗಿ ಅವ್ನ ಫ್ರೆಂಡ್, ಅವ್ರ ಅಣ್ಣ ಬಂದಿದ್ದಂತ, ಅವ್ರ ಅಣ್ಣನ ಫ್ರೆಂಡ್ ಇದ್ದಾರೆ ಇಲ್ಲಿ. ಹಾಗಾಗಿ ಅವ್ರ ತಮ್ಮನೂ ಕರ್ಕೊಂಡು ಬಂದಿದ್ದ. ಇವನು ನಮ್ಮ ಸುಮಿತ್ ಹತ್ರ ಬಂದು ಇಬ್ಬರು ನೋಡಿರಿ ಮುಟ್ಟಾಟಿಗೆ ಆಟ ಆಡತ್ತಾರ. ಇನ್ನು ನಾನು ಬ್ಲೌಸ್ ಕಟ್ ಮಾಡಬೇಕು ಫ್ರೆಂಡ್ಸ್. ಇವ್ರು ಆಟ ಆಡತ್ತಿದ್ರಲ್ಲ, ಮಧ್ಯಾಹ್ನ ಆಗಿತ್ತು. ಇವರು ಆಟ ಆಡಲಿ ಅಂಥೇಳಿ ನಾನು ಬ್ಲೌಸ್ ಕಟ್ ಮಾಡ್ಕೊಂಡ್ರಾಯ್ತು. ಆವಾಗಲೇ ಅಸ್ತರ್ ಲೈನಿಂಗ್ ಬಟ್ಟೆ ಕಟ್ ಮಾಡಿದ್ದೆ. ಸೊ ಅದು ನೆಕ್ಸ್ಟ್ ಮೀನ್ ಬ್ಲೌಸ್ ಪೀಸ್ ಏನಿತ್ತಲ್ಲ, ಸೊ ಅದ್ರ ಮೇಲೆ ಕಟ್ ಮಾಡಿಕೊಂಡು ಸ್ಟಿಚಿಂಗು ಮಾಡಿದ್ರಾಯ್ತು ಅಂಥೇಳಿ ಸ್ವಲ್ಪ ಹೊತ್ತು ಇವ್ರದ್ದು ವಿಡಿಯೋ ಮಾಡಿಕೊಂಡೆ. ಇನ್ನು ವಿಡಿಯೋ ಮಾಡಿಕೊಂಡು ಇವ್ರು ಆಟ ಆಡತ್ತಿರಲ್ಲ, ಅಲ್ಲೇ ಕಲ್ಲದೆಲ್ಲ ಇದ್ದು, ಸೊ ಬೀಳ್ತಿರಪ್ಪ ನೋಡ್ಕೊಂಡು ಆಟ ಆಡ್ರಿ ಅಂಥೇಳಿ ಇನ್ನು ಬಂದು ಬ್ಲೌಸ್ ಕಟ್ ಮಾಡತ್ತೀನಿ. ಲೈನಿಂಗ್ ಬಟ್ಟೆ ಆವಾಗಲೇ ಕಟ್ ಮಾಡ್ಕೊಂಡೀನಿ. ಇನ್ನು ಅದನ್ನು ಈ ಥರ ಬ್ಲೌಸ್ ಪೀಸ್ ಏನಿರ್ತೈತಲ್ಲ ಅದ್ರ ಮೇಲೆ ಇಟ್ಕೊಂಡು ಕಟ್ ನೋಡಿರಿ ಕಟ್ ಮಾಡ್ಕೊಳತ್ತೀನಿ. ಅವ್ರು ಹೊರಗೆ ಆಟ ಆಡಕತ್ತಿದ್ರು. ಸೊ ಮಧ್ಯಾಹ್ನ ಆಗಿತ್ತಲ್ಲ, ಇದನ್ನ ಕಟ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡಿದ್ರಾಯ್ತು ಅಂಥೇಳಿ ಬ್ಲೌಸ್ ಹೊಲಿಬೇಕು ಅಂದ್ಕೊಂಡೆ. ಈಗ ಆಟ ಇಷ್ಟೊತ್ತನ ಅವರು ಮುಟ್ಟಾಟಿಗೆ ಆಡತ್ತಿದ್ರು, ಈಗ ಬ್ಯಾಟ್ ಬಾಲ್ ಆಡಾಕ್ತಾರೆ ನೋಡಿರಿ. ಸೊ ಇವ್ರು ನೋಡ್ಕೋತಾ ವಿಡಿಯೋ ಮಾಡಿಕೊಂಡೆ. ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಬಾಯ್ ಫ್ರೆಂಡ್ಸ್.